ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನವೀನ್ ರಾಜ್ ಸಂಚಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದು ನಾವು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿರುವಂತ ಧಾರವಾಡ ಜಿಲ್ಲೆಯ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಬಂದಿದ್ದೇವೆ. ಇಲ್ಲಿ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠದ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಇಲ್ಲಿ ಬಂದಿದ್ದೇವೆ. ಸೊ ಈ ಸಿದ್ಧಾರೂಢ ಮಠದಲ್ಲಿ ನಾವು ಪ್ರಮುಖವಾಗಿ 10 ವಿಷಯದ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಲಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಸಿದ್ಧಾರೂಢ ಅಜ್ಜರ ಒಂದು ಕಿರು ಪರಿಚಯ ಇರುತ್ತೆ. ಸೊ ಎರಡನೇದಾಗಿ ಸಿದ್ಧಾರೂಢ ಅಜ್ಜರ ಜನನ ಮತ್ತು ಅವರ ಅಚ್ಚರಿಯ ಸಂಗತಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೇವೆ. ದಿನನಿತ್ಯದ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇರುತ್ತದೆ ಹಾಗೂ ತಂಬೂರಿಯ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನ ಇದರಲ್ಲಿ ಕೊಟ್ಟಿದ್ದೇವೆ. ಶಯನ ಮಂದಿರದ ಅಚ್ಚರಿಯ ಮಾಹಿತಿಗಳು ಅದರಲ್ಲಿ ನಾವು ಕವರ್ ಮಾಡಿದ್ದೇವೆ, ಅದನ್ನ ಮರೆಯದೆ ನೋಡಿ. ದಿನನಿತ್ಯದ ದಾಸೋಹದ ಬಗ್ಗೆ ವಿಶೇಷ ಮಾಹಿತಿ ಇದೆ. ಅಜ್ಜನ ಕೀರ್ತಿ ದೇಶಾದ್ಯಂತ ಇರೋದ್ರಿಂದ ಅಜ್ಜನ ಕೀರ್ತಿ ಯಾವ ರೀತಿ ದೇಶಾದ್ಯಂತ ಇದೆ ಅಂತ ಹೇಳಿ ಕೂಡ ಅದನ್ನ ಕವರ್ ಮಾಡಿದೀವಿ. ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಂತ ಈ ಅಜ್ಜ ಮತ್ತು ಸಿದ್ಧಾರೂಢ ಮಠ ಮತ್ತು ಅಜ್ಜ, ಅದರ ಬಗ್ಗೆ ಕೂಡ ಒಂದು ವಿಶೇಷ ಮಾಹಿತಿ ಇದೆ, ಅದನ್ನ ನೋಡಿ. ಮಠದ ಅನ್ವಯಗಳಾದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕೂಡ ಒಂದು ವಿಶೇಷ ಮಾಹಿತಿ ಇದೆ. ಹಾಗೂ ಇನ್ನು ಹಲವಾರು ಕನ್ನಡ ಚಿತ್ರನಟರು ಸಿದ್ಧಾರೂಢ ಅಜ್ಜರ ಮಠಕ್ಕೆ ಭೇಟಿ ನೀಡಿ ಅದರ ಬಗ್ಗೆ ಅವರು ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದಾರೆ, ಅದರ ಬಗ್ಗೆ ಕೂಡ ಒಂದು ಮಾಹಿತಿ ಇದೆ. ಕೊನೆಯದಾಗಿ ಶ್ರಾವಣ ಮಾಸದ ರಥೋತ್ಸವದ ಬಗ್ಗೆ ವಿಶೇಷ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದೇವೆ. ಈ ಎಲ್ಲ 10 ವಿಷಯಗಳನ್ನು ಗಮನ ಕೊಟ್ಟು ನೋಡಿ. ಮಠದ ಬಗ್ಗೆ ಹಾಗೂ ಅಜ್ಜರ ಬಗ್ಗೆ ಅದನ್ನ ತಿಳ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿ ಯಾವುದೇ ಒಂದು ನಾವು ದೇವರ ಬಗ್ಗೆ ವಿಡಿಯೋ ನೋಡಬೇಕಾದ್ರೆ ಅಥವಾ ಯಾವುದೋ ಮಂತ್ರ ಪಠನೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಅರ್ಥದಲ್ಲಿ ನಿಲ್ಲಿಸಬಾರದು. ಹಾಗಾಗಿ ನಾವು ನಮ್ಮ ಮೇಲೆ ಕಳಕಳಿ ವಿನಂತಿ ಏನಂದ್ರೆ, ಈ ವಿಡಿಯೋ ನೀವು ಶುರು ಮಾಡಿದಾಗ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸಿ ಹೋಗಬಾರ್ದು. ಮೊದಲಿನಿಂದ ಕೊನೆಯವರೆಗೂ ಆ ವಿಡಿಯೋವನ್ನು ನೋಡ್ಬೇಕು. ಹಾಗೂ ಎಲ್ಲ ಕುಟುಂಬ ಸದಸ್ಯರು ಇದನ್ನ ಕುತ್ಕೊಂಡು ನೋಡಿ ಅಜ್ಜರ ಬಗ್ಗೆ, ಮಠದ ಬಗ್ಗೆ ಹಾಗೂ ಈ ಹುಬ್ಬಳ್ಳಿಯ ಬಗ್ಗೆ ಎಲ್ಲಾ ಮಾಹಿತಿಯನ್ನು ತಿಳ್ಕೊಂಡು ಅಜ್ಜರ ಪ್ರೀತಿಗೆ ಹಾಗೂ ಅಜ್ಜರ ಆಶೀರ್ವಾದ ಪಡ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಬನ್ನಿ ಈ ಸಿದ್ಧಾರೂಢ ಅಜ್ಜರ ಬಗ್ಗೆ ಹಾಗೂ ಮಠದ ಬಗ್ಗೆ ಏನೇನು ಮಾಹಿತಿ ಇದೆ ಅಂತ ತಿಳ್ಕೊಂಡ. ದೈನಂದಿನ ಹೋರಾಟದಲ್ಲಿ ಬಸವಳಿದ ಜೀವಕ್ಕೆ ಮನುಷ್ಯತ್ವ, ಮಾಧವತ್ವ, ಒಳ್ಳೆತನದಲ್ಲಿ ನಂಬಿಕೆ, ದಾಸೋಹಕ್ಕಾಗಿ ಕಾಯಕ ತತ್ವ ಪರಿಪಾಲನೆ, ದುಡಿದೇ ಉಣ್ಣುವ ಕಾಯಕವೇ ಕೈಲಾಸ ಎಂಬ ಅನುಭವದ ಅರಿವು, ಹೃದಯವೀನಿಯ ತಂತಿ ಮೀಟಿದವರು, ಸಿದ್ಧರು, ಸಾಧಕರು, ತಪಸ್ವಿಗಳು, ಅನುಭಾವಿಗಳು, ಶರಣರು ಹಾಗೂ ವಚನಕಾರರು, ನಿತ್ಯದ ದಾಸರು, ಬದುಕಿನ ಮೌಲಾದರ್ಶಗಳನ್ನು ಚರ್ಮವಾಗಿಸಿಕೊಂಡ ಬಸವತತ್ವ ನಿಜಾಚರಣೆಯ ಗುರುವಿರಕ್ತರು, ನಮ್ಮಂಥ ಶ್ರೀ ಸಾಮಾನ್ಯರಿಗೆ ಏಣಿಗಳಾಗಿ ಆಧ್ಯಾತ್ಮಿಕ ಔನ್ನತ್ಯ ಸಾಧಿಸುವ ಹಾದಿಯಲ್ಲಿ ಅರಿವಿನ ದೀವಿಟಿಗಳಾದವರು. ಖರೀದಿಸಿದ ಮಾವಿನ ಹಣ್ಣನ್ನು ಮನೆಗೊಯ್ದು ಏಕಾಂತದಲ್ಲಿ ತಿಂದು ಹಳಹಳಿಸುವರ ಮಧ್ಯೆ ಅಲ್ಲೇ ನಿಂತು ತಿಂದು ರುಚಿಯಾಗಿದ್ದರೆ ಎಲ್ಲರಿಗೂ ಹಂಚಿಬಿಡುವ ಅವಧೂತರಲ್ಲಿ ಅಂತಹ ವಿಭೂತಿ ಪುರುಷ ಪೂಜ್ಯ ಶ್ರೀ ಸಿದ್ಧಾರೂಢರು. ಅವರು ಆಧ್ಯಾತ್ಮ ಸತ್ಯಾರ್ಥಿ. ಅವರಿಂದಾಗಿ ಹುಬ್ಬಳ್ಳಿಗೆ ಎಂದು ವಿಶ್ವವಿಖ್ಯಾತಿ. ಹೂವು ಮತ್ತು ಬಳ್ಳಿಗಿರುವ ನಂಟಿನಷ್ಟೇ ಅಜ್ಜನಿಗೂ ಭಕ್ತರಿಗೂ ಅವಿನಾಭಾವ ಕರುಳ ಬಂಧವಿದೆ. ನಡೆ ಮತ್ತು ನುಡಿಯಲ್ಲಿ ಅದ್ವೈತವನ್ನು ಸಾಧಿಸಿದ ಮೇರು ಪೂಜ್ಯ ಶ್ರೀ ಸಿದ್ಧಾರೂಢರು. ಬದುಕಿದಂತೆ ಬೋಧಿಸಿದರು, ಬೋಧಿಸಿದಂತೆ ನಡೆದೂ ತೋರಿಸಿದರು. ಅಂಥ ಹಠಯೋಗಿ, ಅಸಾಮಾನ್ಯ ತಪಸ್ವಿ, ತ್ರಿಕಾಲ ತ್ರಿಕರಣ ಶಿವಯೋಗಿ, ನಡೆದಾಡಿದ ದೇವರು, ನಂಬಿದರಿಗೆ ಕಲ್ಪವೃಕ್ಷವು, ಕಾಮಧೇನುವು ಶ್ರೀ ಸಿದ್ಧಾರೂಢ ಸ್ವಾಮೀಜಿ. ನಮಸ್ಕಾರ ಸ್ವಾಮೀಜಿ ಅವರೇ. ನವೀನ್ ರಾಜ್ ಆಟ್ ಸೈನ್ಶಿಯಾ ಚಾನಲ್ ವತಿಯಿಂದ ನಾವು ಬಂದಿದ್ದೇವೆ. ಹುಬ್ಬಳ್ಳಿಯಲ್ಲಿರುವಂತಹ ಸಿದ್ಧಾರೂಢ ಮಠದ ಬಗ್ಗೆ ಮಾಹಿತಿ ಅಪಾರ ಮಹಿಮೆಯಾಗಿದೆ. ಹೀಗಾಗಿ ನಮಗೆ ಒಂದು ಖುಷಿಯ ವಿಷಯವಾಗಿದೆ. ತಮ್ಮ ಹೆಸರು ಹಾಗೂ ಸಿದ್ಧಾರೂಢ ಅಜ್ಜನವರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ನಮಗೆ ಒಳ್ಳೆಯದಾಗ್ತದೆ ಅಂತ ವಿನಂತಿಸಿಕೊಳ್ತೇವೆ. ಹರ ಓಂ. ನನ್ನ ಹೆಸರು ಸಿದ್ಧಾರೂಢ ಅಂತೇಳಿ. ನಾನು ಈ ಶ್ರೀಮಠದ ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾನಿಲ್ಲಿ. ಸಿದ್ಧಾರೂಢರ ಬಗ್ಗೆ ತಾವು ಏನು ಮಾಡ್ತಿದ್ದೀರಲ್ಲ ಈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಶುಭ ಕೊಡ್ತಾ, ಜ್ಞಾನ ಸಿದ್ಧಂ ತಪಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢ ಯತೀಶ್ವರಂ ಗುರುನಾಥಾರೂಢ ಯತೀಶ್ವರಂ. ಸಿದ್ಧಾರೂಢರು ಮೂಲತಃ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಚಳಕಾಪುರವೆಂಬ ಒಂದು ಕುಗ್ರಾಮದವರು. ಅವರು 1836 ಆ ಕುಗ್ರಾಮದೊಳಗ ಶಿವಶರಣ ದಂಪತಿಗಳು ಶಿವಶರಣ ಪೂಜೆಯನ್ನು ಮಾಡ್ತಿರುವಂತವ್ರ ತಂದೆ ಗುರುಶಾಂತಪ್ಪ, ತಾಯಿ ದೇವಮಲ್ಲಮ್ಮ ಅಂತೇಳಿ ದಂಪತಿಗಳಿಗೆ ಪುಣ್ಯ ಗರ್ಭದಲ್ಲಿ ಸಿದ್ಧಾಳಪ್ಪನ ಅವತಾರ ರಾಮನವಮಿ ದಿವಸ ಜನ್ಮ ಕೊಡ್ತೈತಿ. ಅಜ್ಜ ಜನ್ಮ ತಾಳ್ಬೇಕಪ್ಪ ಅಂತಂದ್ರ ಪರಮಾತ್ಮ ಎಲ್ಲಾ ದೇವರುಗಳನ್ನು ಸೃಷ್ಟಿ ಮಾಡಿದಾನ.
ನಾನಾ ತರ ದೇವ್ರುಗಳು ಅದಾವ. ಎಲ್ಲಾ ದೇವರು ವರಾನ ಕೊಡ್ತಾವು, ಶಾಪನ ಕೊಡ್ತಾವ. ಹೌದು. ಆದ್ರ ಸಿದ್ಧಾಡಪ್ಪ ಇನ್ನೋರಿಗೆ ಯಾರಿಗೂ ಶಾಪನ ಕೊಟ್ಟಿಲ್ಲ. ಅದಕ್ಕೆ ಪರಮಾತ್ಮ ಶಾಪ ಕೊಡಲ್ದಂತವನ ಪರಮಾತ್ಮ ನಾವು ಭೂಮಿಗೆ ಕಳಿಸ್ಬೇಕಪ್ಪ ನಮ್ಮ ಅವತಾರದಾಗ ಅಂತೇಳಿ ಪರಮಾತ್ಮನ 3 ತಿಂಗಳು ವಿಚಾರ ಮಾಡಿರುತ್ತೆ. ಎಂತವ್ರನ್ನ ಕಳಿಸ್ಬೇಕು, ಒಟ್ಟ ಪಾಪನ ನಾವು ಶಾಪನ ಕೊಡಬಾರ್ದು, ಎಲ್ಲಾರನ್ನೂ ಉದ್ಧಾರ ಮಾಡ್ಕೊತ ಬರ್ಬೇಕು, ಅಂತವನ್ನ ಕಳಿಸ್ಬೇಕಂತೇಳಿ 3 ತಿಂಗಳು ವಿಚಾರ ಮಾಡಿ ಸಿದ್ಧಾಡಪ್ಪನ ನರರೂಪ ತಾಳಿಸಿ ಈ ದರೆಗಿಳಿಸಿದವ ಪರಮಾತ್ಮ. ಅವಾಗ 1836 ಒಳಗೆ ಸಿದ್ಧಾಡು ಜನನವಾಗಿ ಚಳಕಾಪುರ ಗ್ರಾಮದಾಗ ಜನನವಾಕತಿ. ಅವರು ಬಾಲ್ಯದಲ್ಲೇನೆ ಅಲ್ಲೇ ಕಾಲ ಕಳಿತಾ ಅವರು ಹುಟ್ಟಿತಾನ ಬ್ರಹ್ಮಜ್ಞಾನಿ. ತಮ್ಮ 7ನೇ ವಯಸ್ಸಕ್ಕ ಮನೆ ತೊರೆದು ಬಿಡ್ತಾರ. ಅಂದ್ರೆ 7ನೇ ವಯಸ್ಸಿಗೆ ಮನೆ ಆ ಊರನ್ನ ಬಿಟ್ಟು ತಮ್ಮ ಮನೆಯನ್ನ ತೊರೆದ. ಅವ್ರು ಯಾಕೆ ಮನೆ ತೊರೆತಾರಪ್ಪ ಅಂತಂದ್ರ ನನ್ನ ಯೋಗ್ಯ ಗುರುವನ್ನ ನಾ ಹುಡುಕಾಡ್ಕೋಬೇಕು, ಆ ಸಣ್ಣ ವಯಸ್ಸಿನೊಳಗನ ನನ್ನ ಯೋಗ್ಯ ಗುರುವನ್ನ ನಾ ಹುಡುಕಾಡ್ಬೇಕಂತೇಳಿ ಸಂಚಾರ ಮಾಡ್ತಾ ಎಲ್ಲಾನು ಸಂಚಾರ ಮಾಡ್ಕೋತ ಕಾಲ್ ನಡಿಗೆ ಒಳಗ ಲಾಸ್ಟ್ ಅಮರಗುಂಡ ಕ್ಷೇತ್ರಕ್ಕ ಅಮರಗುಂಡ ಕ್ಷೇತ್ರ ಅಂತೇಳಿ ರಾಯಚೂರ್ ಕಡೆ ಬರ್ತೈತೆ. ಆ ಜಾಗಕ್ಕೆ ಬಂದ ತಮ್ಮ ಗುರುಗಳನ್ನ ಅಲ್ಲಿ ಪಡೆದುಕೋತಾರ. ಗುರುಗಳ ಹೆಸರು ಗಜದಂಡ ಸ್ವಾಮಿಗಳ ಅಂತೇಳಿ. ಅಲ್ಲಿ ಗುರುವನಾಗಿ ಪಡ್ಕೊಂಡ ಮೊದಲ ಗುರುವನ್ನ ಪಡ್ಕೋದ್ನಾಗ ಗುರು ಯಾವ್ದ ಶಿಷ್ಯನ ತಗೋಬೇಕಂದ್ರ ಪರೀಕ್ಷೆ ಮಾಡ್ತಾನ. ಹಂಗ ಪರೀಕ್ಷೆ ಒಳಗ ಸಿದ್ಧಾಡಕ್ ಹೋಗದ ಕೂಡಲೇ ಮೊದಲು ವಿದ್ಯಾಭ್ಯಾಸ ಹೇಳ್ಕೊಳ್ಳಿಲ್ಲ. ಅಲ್ಲಿ ವಿದ್ಯಾಭ್ಯಾಸ ಯಾರಿಗೆ ಹೇಳ್ತೀರಂದ್ರ ಸ್ವಾಮಿಗಳಿಗೆ, ಬ್ರಾಹ್ಮಣ ಜಿಜ್ಞಾಸುಗಳಿಗೆ ಇಂಥವ್ರು ಎಷ್ಟ ವಿದ್ಯಾಭ್ಯಾಸ ಕೊಡ್ತಿರ, ಅಲ್ಲೆಲ್ಲ ಬ್ರಹ್ಮಜ್ಞಾನಿಗಳು ತಯಾರಾಗ್ತಿದ್ರು. ಅಂತದ್ರಾಗ ಇವರು ತಗೋಲಿಲ್ಲ. ಮೊದಲು ಸಿದ್ಧಾಡಪ್ಪನ ಸೇವಾ ಮಾಡಕ್ ಹಚ್ಚಿದ್ರು, ಕಸ ನೋಸೋದು, ಕಟ್ಟಿಗೆ ಬಡಿದು, ಕುದುರೆ ಲದ್ದಿ ಬೆಳೆದು, ಹಿಂಗ ನಾನಾ ತರ ಸೇವಾ ಮಾಡಕ್ ಹಚ್ಚಿ ಅವ್ರನ್ನ ಆಟಾದ್ರೂ ತಗೋಲಿಲ್ಲ. ಆ ಪ್ರದೇಶಕ್ಕೆ ಒಬ್ಬ ಬ್ರಹ್ಮಜ್ಞಾನಿ ಆದಂತವನು ಸುಬ್ಬಯ್ಯ ಶಾಸ್ತ್ರಿ ಅಂತೇಳಿ ಒಬ್ಬ ದೊಡ್ಡ ಶಾಸ್ತ್ರಿ ಪಾಂಡಿತ್ಯಗಾರ. ಆ ಪಾಂಡಿತ್ಯಗಾರ ಅಲ್ಲಿ ಗಜದಂಡ ಸ್ವಾಮಿಗಳು ಆಶ್ರಮಕ್ಕೆ ಬಂದು, ನಿಮ್ಮಲ್ಲಿ ದೊಡ್ಡ ದೊಡ್ಡ ಜಿಜ್ಞಾಸುಗಳು, ದೊಡ್ಡ ದೊಡ್ಡ ಜ್ಞಾನಿಗಳು ತಯಾರಾಗ್ತಾರತ್ತ, ನಂದೊಂದು ಸಣ್ಣ ಪ್ರಶ್ನೆ ಐತಿ, ಆ ಪ್ರಶ್ನೆಗ ನಿಮ್ಮದ್ರೊಳಗೆ ಉತ್ತರ ಸಿಗ್ತದ, ನಾ ಇಲ್ಲಿ ಬಂದನಿ, ಅದ್ರ ಪ್ರಶ್ನೆ ನನಗೆ ಬಗೆಹರಿಸ್ಕೊಡ್ರಿ ಅಂತೇಳಿ ಪ್ರಶ್ನೆ ಮಾಡ್ತಾನೆ ಗಜದಂಡ ಸ್ವಾಮಿಗಳಿಗೆ. ಆಯ್ತು, ನಮ್ಮ ಶಿಷ್ಯರಿಗೆ ಹೇಳ್ತಾ ಇರ್ತೇವೆ, ಶಿಷ್ಯರಿಗೆ ಎಲ್ಲರಿಗೂ ಉಪದೇಶ ಮಾಡಿರ್ತಾರೆ, ಶಿಷ್ಯರಿಗೆ ಹೇಳ್ತಾರ, ಶಿಷ್ಯರಿಗೆ ಯಾರಿಗೂ ಬರುದಿಲ್ಲ ಆ ಉತ್ತರ. ಸಿದ್ಧಾಡಪ್ಪ ಕುದುರೆ ಲದ್ದಿ ಬಳಿ ಜಾಗದಾಗ ಕುಂತ ಕೇಳ್ಕೊತಿರ್ತಾನ, ಕುದುರೆ ಲದ್ದಿ ಬಳಿತಿರ್ತಾನ ದಿವಸ ಪರಮಾತ್ಮ ಅಂತ. ಅಲ್ಲಿ ಕೂತು ಕೇಳಿ, ಯಪ್ಪ ನೀವ್ ಹೇಳಂದ್ರೆ ಹೇಳ್ತಾನ ಅಂತ ಸಿದ್ಧಾಡಪ್ಪ ಕುದುರೆ ಲದ್ದಿ ಜಾಗದಾಗ ಕೂತು ಕೇಳಿದ ಪ್ರಶ್ನೆಗೆ ಉತ್ತರ ಮಾಡ್ತಾನ. ನಾನು ಬಂಗಾರ ಹೋಗಿ ಕಸದಾಗ ಹೋಗೋದನಿ, ಕಸ ತಂದ ಅಡಿಗೆ ಮನ್ಯಾಗ ಇಟ್ಕೊಳ್ಳಿ, ಇಂಥ ಪರಿಸ್ಥಿತಿ ಆಗೈತೆ ಅಂತೇಳಿ ನನಗೆ ಗೊತ್ತಿಲ್ಲದ ರತ್ನ ಅಲ್ಲಿ ಐತೆ ಅಂತೇಳಿ ಸಿದ್ಧಾಡಪ್ಪನ ಅವಾಗಿಂದ ಕೊಂಡಾಡಿ ಅವಾಗ ಸಿದ್ಧಾಡ ಸಿದ್ಧಲ್ಲ ಸಿದ್ಧಾರಡು ಭಾರತೀಯ ಬಿರುದು ಕೊಡ್ತಾರ. ಅವಾಗ ಬಿರುದು ಕೊಟ್ಟು ಇನ್ನೂ ಕೆಲವು ಪ್ರಶ್ನೆಗಳು ಸಿದ್ಧಾಡು ಕಾಡ್ತಿರ್ತಾವು. ಅವನು ಗುರುಗಳ ಕಡೆ ಕೇಳ್ಕೊಂಡು ತಮ್ಮ ಪ್ರಶ್ನೆಯ ಬಗ್ಗೆ ಹರಸೊಂದ, ಯಪ್ಪ ನಾ ಇನ್ನು ಮುಂದೆ ಸಂಚಾರ ಮಾಡ್ತಂತೇಳಿ ಗುರು ದೀಕ್ಷವಾಗಿ ತಮ್ಮ ಕೊಳ್ಳಾನ ಲಿಂಗವನ್ನ ಗುರುದ ಪಾದಕ್ಕೆ ಅರ್ಪಣೆ ಮಾಡಿ ದಕ್ಷಿಣವನ್ನ ಅದನ್ನ ದಕ್ಷಿಣ ರೂಪವಾಗಿ ಅದನ್ನ ಲಿಂಗವನ್ನ ಅರ್ಪಣೆ ಮಾಡಿ ಇಡೀ ಜಗತ್ತವನ್ನ ಕಾಲ ನಡಿಗೆ ಒಳಗನ ಕೇದಾರ್, ಹರಿದ್ವಾರ್, ಋಷಿಕೇಶ್, ಬದ್ರಿ, ಗಂಗೋತ್ರಿ, ಯಮುನಾ ಎಲ್ಲಾ ಕಾಲ್ನಡಿಗೆ ಒಳಗೆ ಸಂಚಾರ ಮಾಡ್ಕೊಂತ ಬಂದ ಲಾಸ್ಟಕ್ 40ನೇ ವಯಸ್ಸಕ್ಕೆ ಸದ್ಗುರುನಾಥ ಸಿದ್ಧಾರೂಢ ಹುಬ್ಬಳ್ಳಿ ಬರ್ತಾನೆ. ನಮ್ಮ ಹುಬ್ಬಳ್ಳಿಗೆ 40ನೇ ವಯಸ್ಸಕ್ಕೆ ಆಗಮನ ಮಾಡ್ತಾನೆ. 40ನೇ ವಯಸ್ಸಕ್ಕೆ ಆಗಮನ ಮಾಡಿದಾಗ ಮೊದಲು ಅಜ್ಜ ಇರೋದು ತೊರವಿ ಹಕ್ಕಲ್ಲ, ತೊರವಿಯವರ ಹೊಲದಾಗ ಅಲ್ಲಿ ಬಾವಿ ಒಳಗಿರ್ತಿದ್ದ ಅಜ್ಜ. ಅಲ್ಲಿ ಎಷ್ಟೋ ಜನ ಹುಚ್ಚು ಬಂದಾನು, ಕಲ್ಲು ಉಗಿತಿದ್ರು, ಕಾಡ್ತಿದ್ರು, ಎಷ್ಟೋ ಮಂದಿ ಇದು ಮಾಡ್ತಿದ್ರು. ಯಾವುದೂ ಅವಂಗ ನನಗೇನೂ ಇದ್ದಿದ್ದಿಲ್ಲ ಪರಮಾತ್ಮಗೆ. ಸ್ವಾಮೀಜಿಯವರೇ, ಇಲ್ಲಿ ದೈನಂದಿನ ಕಾರ್ಯಕ್ರಮದಲ್ಲಿ ನಡೆಯುವಂತಹ ಪೂಜಾ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಭಕ್ತಾದಿಗಳಿಗೆ ಸಹಾಯವಾಗುತ್ತದೆ. ಇಲ್ಲಿ ಡೈಲಿ ಪೂಜಾ ಕಾರ್ಯಕ್ರಮಗಳು ಯಾವ ರೀತಿಪ್ಪ ಅಂತಂದ್ರೆ, ಬೆಳಗಿನ ಜಾವ ದೇವಸ್ಥಾನ 4 ಗಂಟೆಗೆ ಓಪನ್ ಆಗ್ತದೆ. 4 ಗಂಟೆಗೆ ಓಪನ್ ಆಗ್ತದೆ. 4 ಗಂಟೆಗೆ ಓಪನ್ ಆಗಿಂದ ಸಮಾಧಿ ಪೂಜಾ, ಅಲಂಕಾರ, ಆಮೇಲೆ ಕರೆಕ್ಟ್ ಟೈಮ್ 5:25 ಒಂದು ಕಾಕಡಾರತಿ ಏಕಾರತಿ ಆಗ್ತದೆ. 5:25 ಒಂದು ಅದು ಟೈಮ್ ಫಿಕ್ಸು. 5:25 ಏಕಾರತಿ ಆಗ್ತದೆ. ಏಕಾರತಿ ಮುಗಿದಿಂದ ಭಜನೆ ಚಾಲು ಆಗ್ತದೆ. ಇಲ್ಲಿ ಡೈಲಿ ಭಜನೆ ಮಾಡೋದು. ಆಮೇಲೆ ಸೂರ್ಯೋದಯ ಪ್ರಕಾರವಾಗಿ ಇಲ್ಲಿ ಕಾಕಡಾರತಿ ನಡೀತದೆ. ಹೆಚ್ಚು ಕಡಿಮೆ ಬರ್ತದೆ ಟೈಮಿಂಗ್. ಈಗ ಸೂರ್ಯೋದಯ 6:05 ಅಂದ್ರೆ ಸೂರ್ಯೋದಯ ಆಕತಿ. ಆಮೇಲೆ 6 ಗಂಟೆ, 6:10 ಹಿಂಗೆ ಟೈಮ್ ಜಾಸ್ತಿ ಹಾಕೋದಕ್ಕೋತೀವಿ, ಒಂದೊಂದು ಟೈಮ್ ಇಳ್ಕೋದು ಬರ್ತದೆ. ಸೂರ್ಯೋದಯ ಯಾವ ಪ್ರಕಾರವಾಗ್ತದೆ ಆ ಪ್ರಕಾರ ಒಳಗೆ ಇಲ್ಲಿ ಕಾಕಡಾರತಿ ನಡೀತದೆ. ಕಾಕಡಾರತಿ ಮುಗಿದಿಂದ ಅಲ್ಲಿಗೆ ಬೆಳಗಿನ ಪೂಜಾ ಕಾರ್ಯಕ್ರಮಗಳು ಮುಕ್ತಾಯ. ಆ ಪೂಜಾ ಮುಗಿದಿಂದ 7 ಗಂಟೆ ಹಿಡ್ಕೊಂಡು ಮಧ್ಯಾಹ್ನ 2 ಗಂಟೆ ತನಕ ಬಂದ ಭಕ್ತಾದಿಗಳ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ತುಲಾಭಾರ ಸೇವೆ, ಇನ್ನೂ ಏನು ಅವರು ಇಚ್ಛಾ ಪಡ್ತಾರೆ, ಅಕ್ಷರ ಮುಹೂರ್ತ, ಇಂಥವೆಲ್ಲ ಕಾರ್ಯಕ್ರಮಗಳು ಡೈಲಿ ನಡೀತಾವೆ. ಡೈಲಿ ಮಧ್ಯಾಹ್ನ 2 ಗಂಟೆ ಮಟನೂ ಅಭಿಷೇಕ ನಡೀತದೆ ಇಲ್ಲಿ. ಆಮೇಲೆ ಇದು ಏನಂತಲ್ರಿ, 12 ಗಂಟೆಗೆ ಬೆಳಗ್ಗಿನ ಜಾವ 8:00 ಟಿಫಿನ್ ಚಾಲು ಆಗ್ತದೆ. 8:00 ಟಿಫಿನ್ ಚಾಲು ಆಗಿ
11 ಗಂಟೆ ಮಠ ಎಲ್ಲ ಭಕ್ತಾದಿಗಳು ಬಂದಂಥ ಹೊರಗಿನ ಬೇರೆ ದೇಶದಿಂದ ಆಯ್ತು ರಾಜ್ಯಗಳಿಂದ ಆಯ್ತು ಬಂದಂಥ ಭಕ್ತರಿಗೆ 8:30 ಹಿಡ್ಕೊಂಡು 11 ಗಂಟೆ ಮಠನೂ ಇಲ್ಲಿ ಟಿಫಿನ್ ಕೊಡ್ತಾರೆ. 12 ಗಂಟೆಗೆ ಎಲ್ಲ ಮತ್ತು ಯಾರ್ಯಾರು ಇಲ್ಲಿ ಭಕ್ತರು ದಾಸೋಹ ಮಾಡ್ತಿರ್ತಾರೋ ಇವತ್ತಿನ ಪ್ರಸಾದ ಅಂತೇಳಿ ಭಕ್ತಾದಿಗಳು ಮಾಡ್ತಿರ್ತಾರೋ ಅವ್ರ ಕಡೆಯಿಂದ 12 ಗಂಟೆಗೆ ಇಲ್ಲಿ ಅಜ್ಜನವ್ರಿಗೆ ಎಡಿ ಆಗ್ತದೆ. ಎಡಿಯಾಗಿ ಆ 12 ಗಂಟೆಗೆ ಒಂದು ಆರತಿ ಮಾಡ್ತಾರೆ ಅಜ್ಜಗೆ. ಅವ್ನಿಗೆ ಅಜ್ಜಂಗೆ ಪ್ರಸಾದ ಮಾಡಿಸಿ ಅಜ್ಜಗೆ ಒಂದು ಆರತಿ 12 ಗಂಟೆಗೆ ಒಂದು ಪೂಜೆ ಆಗ್ತದೆ. 12 ಗಂಟೆ ಪೂಜೆ ಮುಗಿದಿಂದ ಪ್ರಸಾದ ಚಾಲು. ಪ್ರಸಾದ ಬಂದಂಥ ಭಕ್ತರು ದಿವಸ ಇಲ್ಲಾಂದ್ರೆ ಒಂದು 10,000 to 20,000 ಜನ ಡೈಲಿ ಪ್ರಸಾದ ಮಾಡ್ತಾರೆ. ಪ್ರತಿ ದಿವಸವಾಗಿ 10,000 to 20,000 ಜನ ಪ್ರಸಾದ ಮಾಡ್ತಾರೆ. 12 ಗಂಟೆಯಿಂದ ಪ್ರಸಾದ ಚಾಲು ಆಗ್ತದ್ರೆ ನಮ್ಮ ಮಠದೊಳಗೆ 4 ಗಂಟೆ ಮಠ ಪ್ರಸಾದ ನಿಲ್ಲಂಗಿಲ್ಲ, ಹಂಗೆ ಚಲನೆ ಇರ್ತದೆ ಪ್ರಸಾದ. ಆಮೇಲೆ 4 ಗಂಟೆಗೆ ಕ್ಲೋಸ್ ಆಗ್ತದೆ ದರ್ಶನ. ಬೆಳಗಿನ ಕಾಕಡಾರತಿ ಮುಗಿದಿಂದ ದರ್ಶನ ಚಾಲು ಆಗಿದ್ದು ಸಾಯಂಕಾಲ 4 ಗಂಟೆ ಒಳಗೆ ತನಕ ದರ್ಶನ ಪ್ರಾರಂಭ ಇರ್ತದೆ. 4 ಗಂಟೆಗೆ ಅಜ್ಜವರ ದರ್ಶನ ಬಂದಾಗ್ತದೆ. 4 ಗಂಟೆಯಿಂದ 6 ಗಂಟೆ ಮಠ ದರ್ಶನ ಬಂದಿರ್ತದೆ. 4 ಗಂಟೆಯಿಂದ 6 ಗಂಟೆ ಒಳಗೆ ಸಿದ್ಧಾರೂಢರ ಮತ್ತು ಪೂಜಾ ಪುನಸ್ಕಾರಗಳು ಒಳಗೆ ಚಾಲು ಆಗ್ತಾವೆ. ಅಲಂಕಾರ ಪೂಜೆ ಚಾಲು ಆಗಿ ಅಲಂಕಾರ ಮುಗಿದಿಂದ 6 ಗಂಟೆಗೆ ಮತ್ತೆ ಕಾಕಡ ಆರತಿ, ಕರೆಕ್ಟ್ 6 ಗಂಟೆಗೆ ಕಾಕಡ ಆರತಿ ಆಗ್ತದೆ. ಕಾಕಡ ಆರತಿ ಮುಗಿದಿಂದ ಮತ್ತೆ ಎಲ್ಲರಿಗೂ ದರ್ಶನಕ್ಕೆ ಪ್ರಾರಂಭ ಆಗ್ತದೆ. ಪ್ರಾರಂಭವಾಗಿ ಮತ್ತು 8 ಗಂಟೆ ಮಠ ದರ್ಶನ ಚಾಲು ಆಗ್ತದೆ. 8 ಗಂಟೆಗೆ ಮತ್ತೆ ಒಂದು ಆರತಿ ಆಗ್ತದೆ. 8 ಗಂಟೆಗೆ ಒಂದು ಆರತಿ ಆಗಿಂದ 8 ಗಂಟೆ ಆರತಿ ಮುಗಿತಂದ್ರೆ ಅಲ್ಲಿ ನಮ್ಮ ಮಠದ ಕಾರ್ಯಕ್ರಮಗಳು ಮುಕ್ತಾಯ ಅನ್ನಂಗೆ. 8 ಗಂಟೆಗೆ ಒಂದು ಆರತಿ ಆಗ್ತದೆ. 8:30 ಮಠನೂ ದರ್ಶನ ಒಳಗೆ ಅವಕಾಶ ಕೊಡ್ತೀವಿ. 8:30ಗೆ ದರ್ಶನ ಬಂದ್ ಮಾಡಿದ್ವಿ ಅಂದರೆ ಮುಗೀತು. ಒಮ್ಮೆ ಬೆಳಗ್ಗೆನೇನ ಮತ್ತು ಕಾಕಡ ಆರತಿ ಮುಗಿದಿನ ದರ್ಶನ ಚಾಲು ಆಗ್ತದೆ. ಅಲ್ಲಿ ಮಠನೂ ಇಲ್ಲಿ ಈ ಥರ ಸಮಾಧಿ ಒಳಗೆ ಕಾರ್ಯಕ್ರಮ ನಡೀತಾವೆ. ಮತ್ತು ಇಲ್ಲಿ ಬಂದಂಥ ಭಕ್ತರಿಗೆ ಸಿದ್ಧಾಡಪ್ಪ ಒಂಥರ ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ. ಕಾಮಧೇನು ಕಲ್ಪವೃಕ್ಷ ಅಂತ. ಹಾಂ, ಇಲ್ಲಿ ಇಷ್ಟು ಜನ ಬರ್ತಾರೆ. ಇಲ್ಲಿ ಲಕ್ಷಾವಧಿ ಜನ ಬರ್ತಾರೋ, ಏನೋ ದುಃಖದಿಂದ ಬಂದಿರ್ತಾರೋ. ಇದು ಭೂ ಕೈಲಾಸ ಅಂತ ಕರೀತಾರೆ ಹುಬ್ಬಳ್ಳಿನ. ನಿಜ ಭೂ ಕೈಲಾಸ ಇದು ಎಲ್ಲೆಲ್ಲೋ ನೆಮ್ಮದಿ ಇಲ್ದಾವ ಬಂದು ಇಲ್ಲಿ ನೆಮ್ಮದಿ ಪಡ್ಕೊಂಡು ಹೋಗ್ತಾನೆ. ಇದು ಸಿದ್ಧಾಡಪ್ಪ ಹೆಂಗಂದ್ರೆ ತಮ್ಮ ಜೀವಿತ ಅವಧಿ ಇರೋ ಮಠನೂ ತನಗಾಗಿ ಏನು ಇಲ್ಲದಾವ, ನಮಗಾಗಿ ಎಲ್ಲ ಕೊಟ್ಟಾವ. ನಿಜ ಸಿದ್ಧಾರ್ಥ ತಾ ಒಂದು ಲಂಗುಟಿ ಮೇಲೆ ಇದ್ದ ಜಗತ್ತನ್ನು ಉದ್ಧಾರ ಮಾಡಿದಂಥ ಪರಮಾತ್ಮ. ಭಕ್ತರು ಏನು ಬೇಡ್ತಾರ ಕಾಮನೆಗಳನ್ನ ಪೂರೈಸುವಂಥ ಪರಮಾತ್ಮ. ಇನ್ನೂ ಮಠನೂ ನನಗೆ ಬಂಗಾರ ಕೊಡ್ರಿ, ನನಗೆ ಬೆಳ್ಳಿ ಕೊಡ್ರಿ, ನನಗೆ ಆಸ್ತಿ ಕೊಡ್ರಿ, ಅಂತಸ್ತು ಕೊಡ್ರಿ ಯಾವುದಿಲ್ಲ. ಇದು ಜೋಳಿಗೆ ಮಠ ಸಿದ್ಧಾಡಪ್ಪಂದು. ಇನ್ನೂ ಮಠನೂ ಇಲ್ಲಿ ನಮ್ಮ ಮಠದಾಗ ಯಾರು ಭಕ್ತರು ನಡೆಸ್ತಾರೆ. ಇದು ಭಕ್ತರ ಮಠ ಅಂತ ಸಿದ್ಧಾಡಪ್ಪ. ಯಾವ ನನ್ನ ಮಠ ಕಸ ಹೊಡಿತಾನೆ ಅವನ ಮಠ ತಂದೋಗ್ಯಾನ ಸಿದ್ಧಾಡಲ್ಲಿ. ಇದು ಮಠದ ದಿನನಿತ್ಯ ನಡೆಯುವಂಥ ಕಾರ್ಯಕ್ರಮಗಳ ವ್ಯವಹಾರ. ಹರಿಜನರನ್ನು ಮುಟ್ಟಿದರೆ ಮೈ ತೊಳೆದುಕೊಳ್ಳಬೇಕು ಎಂಬಷ್ಟರ ಮಟ್ಟಿಗೆ ಸಾಮಾಜಿಕ ಕಟ್ಟುಪಾಡುಗಳು ಅತ್ಯಂತ ಬಿಗಿಯಾಗಿದ್ದ ಕಾಲಘಟ್ಟ. ಅಂತಹ ಉಗ್ರ ಸ್ವರೂಪದ ಸಂದಿಗ್ಧ ಸಾಮಾಜಿಕ ನಡಾವಳಿ ಕಟ್ಟುಪಾಡುಗಳಿದ್ದ ಪರಿಸ್ಥಿತಿಯಲ್ಲಿ ಅಜ್ಜ ಶ್ರೀಮಠವನ್ನು ಎಲ್ಲರಿಗೂ ಮುಕ್ತವಾಗಿಟ್ಟರು. ಬಯಸಿ ಬಂದವರೆಲ್ಲ ಇವ ನಮ್ಮವ ಎನಿಸುವಂತೆ ಅಜ್ಜ ಪವಾಡವನ್ನೇ ಸೃಷ್ಟಿಸಿದರು. ಜಾತಿ ಮತ ಪಂಥವೆನ್ನದೆ ಎಲ್ಲರ ಕಾಮಧೇನು ಕಲ್ಪವೃಕ್ಷದಂತಿರುವ ಸಿದ್ಧಾರೂಢ ಮಠ ಜಾತ್ಯತೀತ ಮಠವೆಂದು ದೇಶದಲ್ಲಿ ಹೆಸರುವಾಸಿಯಾಗಿದೆ. ನಂಬಿದ ಭಕ್ತರನ್ನು ಕೈ ಹಿಡಿದು ಅವರ ಸಂದೇಹ ಮನದ ದುಗುಡಗಳನ್ನು ಸಂವಾದ, ಭಜನೆ, ಭಕ್ತಿ ಮತ್ತು ಸೇವಾ ಕಾರ್ಯಗಳಿಂದ ಪರಿಹರಿಸುತ್ತಿದ್ದಾರೆ. ಬದುಕಿನಲ್ಲಿ ನಾವು ಪಡೆದಿರುವುದಕ್ಕಿಂತ ಅಧಿಕವಾಗಿ ಕೊಡುವುದಾಗಬೇಕು ಎಂಬುದನ್ನು ತಮ್ಮ ನಂಬಿದವರಿಗೆ ಚರ್ಮವಾಗಿಸಿದ, ಅರಿವು ಬೆಳಗಿಸಿದ ದೇವರೇ ಸಿದ್ಧಾರೂಢಜ್ಜ. ಶ್ರೀ ಸಾಮಾನ್ಯನಿಗೂ ಆಧ್ಯಾತ್ಮದ ಬಗ್ಗೆ ರುಚಿ ಹುಟ್ಟಬೇಕು ಎಂದು ಸರಳ ಆಚರಣೆ ಜಾರಿಗೆ ತಂದ ಜನರ ಗುರು. ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಬಹಿರಂಗವಾಗಿ ಪಠಿಸಲು ಜನಸಾಮಾನ್ಯರಿಗೆ ಪ್ರೇರಣೆ ನೀಡಿ ಕಾಯುವವ ದೊಡ್ಡವ, ಕಾಯಕವೇ ಮುಕ್ತಿಯ ಹಾದಿ ಎನ್ನುವ ವಿನೀತ ನೈತಿಕ ಸನ್ಮಾರ್ಗ ತೋರಿಸಿದವರು. ಹೀಗಾಗಿ ಕಳೆದ ಹಲವಾರು ವರ್ಷಗಳಿಂದ ಸಿದ್ಧಾರೂಢ ಮಠದಲ್ಲಿ ದಿನದ 24 ಗಂಟೆಗಳು ತಂಬೂರಿ ಹಿಡಿದು ಓಂ ನಮಃ ಶಿವಾಯ ಮಂತ್ರ ಪಠಿಸಲಾಗುತ್ತದೆ. ತಂಬೂರಿ ನೆಲಕ್ಕೆ ತಾಗದೆ ಬಹಳ ವರ್ಷಗಳಾಗಿರಬಹುದು. ಲೆಕ್ಕ ಬಿಟ್ಟವರ್ಯಾರು? ಅಜ್ಜನವರೇ. ಸ್ವಾಮೀಜಿಯವರೇ ಹಲವಾರು ಸಂಗತಿಗಳನ್ನು ವಿಶೇಷಿಸಿದಾಗ ಲಕ್ಷ್ಯ ವಹಿಸಿದಾಗ ಅದರಲ್ಲಿ ಶಯನ ಮಂದಿರದ ಬಗ್ಗೆ ಬಹಳ ಜನರು ಹೇಳ್ತಾ ಇದ್ದಾರೆ. ಏನ್ ಹೇಳ್ಬೋದು ನೀವು ಶಯನ ಮಂದಿರದ ಬಗ್ಗೆ? ಏನ್ ವಿಶೇಷತೆ ಇದೆ ಇಲ್ಲಿ? ಇಲ್ಲಿ ವಿಶೇಷತೆ ಅಂದ್ರೆ ಶಯನ ಮಂದಿರ ಅಂದ್ರೆ ಇದು ತಮ್ಮ ಜೀವಿತ ಅವಧಿ ಇರೋ ಮಠನು ಸಿದ್ಧಾರೂಢ ಇಲ್ಲೇ ಶಯನ ಮಾಡ್ತಾರೆ. ಇಲ್ಲೇ ಶಯನ ಅದಕ್ಕೆ ಇದಕ್ಕೆ ಶಯನ ಮಂದಿರ ಅಂತೇಳಿ ಇಟ್ಟಿದ್ದಾರೆ ಸರ್. ಮತ್ತು ಇದು ಮೇನ್ ಸಮಾಧಿ ಅಂದ್ರೆ ಇದು ಚಿದ್ಗಣಾನಂದ ಸ್ವಾಮಿಯವರ ಸಮಾಧಿ ಇದೆ.
ಆಗ ನಿಮ್ಗೆ ಕೇಳ್ಪಟ್ಟಂಗೆ ಇವರು ಮೂಲತಃ ಬ್ರಾಹ್ಮಣ ಜನ. ಇವ್ರು ಬ್ರಾಹ್ಮಣರನ್ನ ಯಾರನ್ನೂ ಸಮಾಧಿ ಮಾಡೋದಿಲ್ಲ, ದಹನ ಮಾಡ್ತಾರೆ ಎಲ್ಲಾರು. ಬ್ರಾಹ್ಮಣರನ್ನ ಯಾರನ್ನೂ ಉಳಂಗಿಲ್ಲ, ಅವ್ರನ್ನ ಸುಡುವುದು ಪದ್ಧತಿ. ಅವರು ಬ್ರಹ್ಮಜ್ಞಾನಿ ಇರ್ತಾರ. ಅವರು ತಮ್ಮ ಸಂಬಂಧಿಕರಿಗೆ ಏನ್ ಹೇಳಿರ್ತಾರ, ನೀವು ದಹನ ಮಾಡಬೇಡ್ರಿ, ನನ್ನ ಮಣ್ಣು ಕೊಡ್ರಿ, ನನ್ನಾಗ ಮೋಕ್ಷ ಇನ್ನೂ ಆಗಿಲ್ಲ, ನನ್ನ ಈ ಜಾಗದೊಳಗ ಸಾಕ್ಷಾತ್ ಪರಮಾತ್ಮ ಬಂದ ಪಾದ ಪರಿಶೀಲನೆ ಮಾಡ್ತಾನ, ಆಮೇಲೆ ನನಗೆ ಮೋಕ್ಷ ಆಕೈತಿ, ಅಲ್ಲಿ ತನ ನಾನು ಅಂತರ್ಪಿಶಾಚಿಯಾಗಿ ಅಡ್ಡಾಡ್ತಂತ ಅಂತೇಳಿ ತಮ್ಮ ಸಂಬಂಧಿಕರಿಗೆ ಅವ್ರಿಗೆ ಹೇಳಿ ದೇಹ ಬಿಟ್ಟಿರ್ತಾರೆ. ಅವ್ರು ಅದ ಪ್ರಕಾರವಾಗಿ ಅವ್ರನ್ನ ಏನೈತಿ ಮಣ್ಣು ಮಾಡ್ಕಿಸಿಂದ ಇಲ್ಲಿ ಮಣ್ಣು ಮಾಡಿರ್ತಾರೆ. ಸಿದ್ಧಾರೂಢಪ್ಪ ಸಂಚಾರ ಮಾಡ್ಕೋತ ಇನ್ನು 40ನೇ ವಯಸ್ಸಕ್ಕೆ ಇಲ್ಲಿ ಹುಬ್ಬಳ್ಳಿಗೆ ಬಂದಾಗ ಈ ಚಿದ್ಗಣಾನಂದ ಸ್ವಾಮಿ ಸಮಾಧಿ ಕಡೆನೆ ಬಂದ್ ಮಲ್ತಿದ್ದಾರೆ. ಇಲ್ಲೇ ಮಲ್ತಿದ್ರು. ಆ ಸಮಾಧಿ ಮೇಲೆ ಕಾಲಿಟ್ಟು ತಲೆ ಆ ಕಡೆ ಮೇಲೆ ಮಲ್ತಿದ್ರು. ಅವ್ರ ಸಂಬಂಧಿಕರು ವರ್ಷಕ್ಕೊಂದ್ಸಲ ಅವ್ರ ಪುಣ್ಯಾರಾಧನೆ ಮಾಡಕ್ ಬರ್ತಿದ್ರು ಈ ಜಾಗ. ಅವಾಗ ಬಂದಾಗ ಇವ ಯಾರೋ ಸೂತ್ರ ನಮ್ಮ ಗುರುಗಳು ಸಮಾಧಿ ಮೇಲೆ ಕಾಲಿಟ್ಟು ಮಲ್ಕೊಂಡಲ್ಲ ಯಾವ ಅಂತೇಳಿ ಅವ್ರು ಹೊಡೆದು ಅಜ್ಜನ ಹೊರ ಹಾಕ್ತಾರೆ. ಸಿದ್ಧಾರೂಢ ಹೊರ ಹಾಕ್ತಾರೆ. ಅವಾಗ ಅವ್ರೇನು ಚಿದ್ಗಣಾನಂದ ಸ್ವಾಮಿ ಸಮಾಧಿ ಮತ್ತೆ ಅಂತರ್ಪಿಶಾಚಿ ಆಗಿ ತಮ್ಮ ಮನೆತನ ಮಂದಿ ಕಾಳ ಮಾಡ್ತಾರೆ. ಸಾಕ್ಷಾತ್ ಪರಮಾತ್ಮ ಬಂದ ನನ್ನ ಉದ್ಧಾರ ಮಾಡಕ್ ಬಂದ ನನ್ನ ಪಾದ ಪರಿಶೀಲನೆ ಮಾಡಕ್ ಬಂದ ಅಂತಾವ್ ನೀವು ಹೊಡೆದು ಹೊರ ಹಾಕಿರಿ, ನಾನ್ ನಿಮ್ಮ ಈ ವಂಶ ಬರಂಗಿಲ್ಲ, ನಿರ್ವಂಶ ಮಾಡ್ತಾನೋ, ಅಂತರ್ಪಿಶಾಚಿ ನಿಮ್ ಕಾಡ್ತಾನೋ ಅಂತೇಳಿ ಅವಾಗ ಅವ್ರಿಗೆ ಹೇಳಿಕೆ ಕೊಡ್ತಾರೆ. ಅವಾಗ ಅವ್ರ ನಮ್ದು ತಪ್ಪಾತು, ತಪ್ಪಿನ ಅರಿವು ಆದತ್ತೇಳಿ ಮತ್ತೆ ಸಿದ್ಧಾರೂಢಪ್ಪನ ಹುಡುಕ್ಯಾಡ್ಕೊಂಡ್ ಕರ್ಕೊಂಬಂದು, ಯಪ್ಪ ನಮ್ಗೆ ಗೊತ್ತಿದ್ದಿಲ್ಲ, ತಪ್ಪಾತು, ಕ್ಷಮಾ ಮಾಡುತ್ತೆ, ಅದು ಕ್ಷಮಾ ಬಿಡ್ಕೊಂಡು ಅವ್ರು ಅಜ್ಜಗೆ ಒಂದು ಸಣ್ಣ ಕುಟ್ರೆ ಮಾಡಿ ಇಲ್ಲೊಂದು ಇದನ್ನ ಮಾಡಿ ಅದನ್ನ ಇಲ್ಲೇ ಇರಾಕ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರ ಅವ್ರ ಸಂಬಂಧಿಕರು. ಅವಾಗಿನ ಹಿಡ್ಕೊಂಡು ತಮ್ಮ ದೇಹ ತ್ಯಾಗ ಮಾಡು ಮಟನು ಅಜ್ಜ ಇದ ಜಾಗದಾಗ ಶಯನ ಮಾಡ್ತಾನ. ಆಮೇಲೆ ಇದ ಜಾಗದಾಗನ ಅಜ್ಜಗೆ ವಿಷಯನೂ ಹಾಕಿರ್ತಾನ. ವಿಷ ಹಾಕಿದ ಜಾಗನೂ ಇದ. ಅಜ್ಜ ತಮ್ಮ ದೇಹ ತ್ಯಾಗ ಮಾಡೋ ಮಟನು ಇದ ಜಾಗದಾಗ ತಮ್ಮ ಶಯನ ಮಾಡ್ತಿದ್ರು. ಇದ್ರ ವಿಶೇಷತೆ ನೋಡಿ ಬಂಧುಗಳೇ, ಸಿದ್ಧಾರೂಢ ಸ್ವಾಮಿಯವರಿಗೆ ಸಮಸ್ಯೆಗಳಿವೆ ಅಂತ ಹೇಳಬೇಡಿ. ಸಿದ್ಧಾರೂಢ ಸ್ವಾಮಿಯವರಿಗೆ ಸಮಸ್ಯೆಗಳಿವೆ ಅಂತ ಹೇಳಬೇಡಿ. ಆದರೆ ಸಮಸ್ಯೆಗಳಿಗೆ ಹೇಳಿ ನಮ್ಮ ಹತ್ತಿರ ಸಿದ್ಧಾರೂಢ ಸ್ವಾಮಿಯವರು ಇದ್ದಾರೆ ಅಂತ. ಸ್ವಾಮೀಜಿಯವರೇ, ನಮಗೆ ಈ ಮಾಹಿತಿಯನ್ನು ಕಲ್ಪಿಸಿಕೊಟ್ಟದ್ದಕ್ಕಾಗಿ ನಮ್ಮ ನವೀನ್ ರಾಜ್ ಸಾಂಶಿಯಾ ಚಾನೆಲ್ ವತಿಯಿಂದ ಕೃತಜ್ಞತೆಗಳು. ಧನ್ಯವಾದ. ಸಿದ್ಧಾರೂಢ ಅಜ್ಜನವರ ಸಂಕಲ್ಪದಂತೆ ಇಲ್ಲಿ ನಿತ್ಯ ಸಹಸ್ರಾರು ಜನರಿಗೆ ಪ್ರಸಾದ ದಾಸೋಹ ನಡೆಯುತ್ತದೆ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಶ್ರೀಮಠಕ್ಕೆ ತೆರಳಿ ಪ್ರಸಾದ ಪಡೆಯಬಹುದು. ಭೋಜನದ ಸಮಯ ನಿಗದಿತವಿದೆ. ಈಗಲೂ ಅಂದಿನ ಕೊನೆಯ ಭಕ್ತರ ತಾಟಿಗೆ ಅನ್ನ ಬಡಿಸುವ ಮೊದಲು ಪ್ರಸಾದಕ್ಕೆ ಯಾರಾದರೂ ಉಳಿದಿದ್ರೆ ಹೇಳ್ರಿ ಎಂದು ಕೂಗಿ ಕರೆದು ಅಂತಿಮವಾಗಿ ಯಾರೂ ಇಲ್ಲ ಈ ವೇಳೆಗೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಆರತಿ ಬೆಳಗ್ಗೆ ಮುಂದಿನ ಪ್ರಸಾದದ ಹೊತ್ತಿನವರೆಗೂ ಪಾಕಶಾಲೆಯ ಬಾಗಿಲು ಮುಚ್ಚಲಾಗುತ್ತದೆ. ಅರ್ಥಾತ್ ಅಜ್ಜನ ದರ್ಶನಕ್ಕೆ ಬಂದವರು ಉಪವಾಸ ತೆರಳುವಂತಿಲ್ಲ. ಒಂದು ಪಲ್ಯ, ಸಂಗಟಿ ಸಾರು, ಅನ್ನ ಸಾಂಬಾರು, ಗೋಧಿ ಸಜ್ಜಕ, ಇಷ್ಟು ಸರಳ ದಾಸೋಹ. ಈ ಪ್ರಸಾದ ಉಂಡವರೇ ಪುಣ್ಯವಂತರು, ಅಷ್ಟು ರುಚಿ. ಶ್ರೀಮಠಕ್ಕೆ ಭೇಟಿ ನೀಡುವ ಎಲ್ಲರಿಗೂ ವಸತಿ ಮತ್ತು ಪ್ರಸಾದದ ವ್ಯವಸ್ಥೆ ಇದೆ. ಕೈಲಾಸ ಮಂಟಪ ಆದಿಯಾಗಿ ಉಭಯ ಪೂಜ್ಯರ ಗದ್ದುಗೆಗಳನ್ನು ಯಾರು ಬೇಕಾದರೂ ನೇರವಾಗಿ ಸ್ಪರ್ಶಿಸಿ ಪೂಜಿಸುವ ಅವಕಾಶವಿರುವುದು ವಿಶೇಷ. ಬಾಲಿವುಡ್ನ ಖ್ಯಾತ ನಟಿ ಕಾಜಲ್, ಅಜಯ್ ದೇವಗನ್ ಹಾಗೂ ಕುಟುಂಬ ಮಠದ ಪರಮ ಭಕ್ತರು. ಅವರ ತಂಗಿ ತನಿಷಾ, ತಾಯಿ ತನುಜಾ ಮುಖರ್ಜಿ, ಅಜ್ಜಿ ಶ್ರೀಮತಿ ಶೋಭನಾ ಸಮರ್ಥ್ ಕೂಡ ಶ್ರೀಮಠದ ಪರಮ ಭಕ್ತರು. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂದು ವೀರಕೇಸರಿ ಬಾಲ್ ಗಂಗಾಧರ್ ತಿಲಕರು ಸತ್ಯ, ತ್ಯಾಗ ಮತ್ತು ಅಹಿಂಸೆಯನ್ನೇ ಜೀವನ ವ್ರತವಾಗಿಸಿಕೊಂಡ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಮತ್ತು ಮಾರ್ಗದರ್ಶನ ಮಾಡಿದ ಚಾಣಕ್ಯ ಶ್ರೀ ಸಿದ್ಧಾರೂಢ ಅಜ್ಜ. ಹುಬ್ಬಳ್ಳಿಗೆ ಈ ಮಹನೀಯರು ಭೇಟಿ ನೀಡಿದ ಸಂದರ್ಭದಲ್ಲಿ ಅಜ್ಜನ ದರ್ಶನ ಪಡೆದು ಮಾರ್ಗದರ್ಶನ ಕೋರಿದವರು. ಕೊಲ್ಲಾಪುರದ ಶಾಹು ಮಹಾರಾಜರಿಗೆ ಪ್ರಜಾಸತ್ತಾತ್ಮಕ ಆಡಳಿತ ಮತ್ತು ಕಲ್ಯಾಣ ರಾಜ್ಯದ ಆಳ್ವಿಕೆಯ ಪರಿಕಲ್ಪನೆ ಬೋಧಿಸಿದ್ದು ಪೂಜ್ಯ ಸಿದ್ಧಾರೂಢರು. ಮಹಾರಾಜರು ಮತ್ತು ಪೂಜ್ಯರಿಗೂ ಗುರು ಶಿಷ್ಯರ ಸಂಬಂಧವಿತ್ತು. ಪ್ರಜಾವತ್ಸಲರಾಗಿ ಸರ್ವಜನ ಪರಿಪಾಲಕರಾಗಿ ಶಾಹು ಮಹಾರಾಜರು ರೂಪುಗೊಳ್ಳುವಲ್ಲಿ ಅಜ್ಜನವರ ಪಾತ್ರ ಹಿರಿದು. ಸ್ವಾವಲಂಬನೆ, ಸ್ವಾಭಿಮಾನ ಮಠ ಸದೈವ ಬೋಧಿಸಿದ ತತ್ವ. ಸ್ವಾತಂತ್ರ್ಯ ಸೇನಾನಿಗಳಿಗೆ, ಸಮಾಜ ಸೇವಕರಿಗೆ ಅನ್ನ, ವಸತಿ ಮತ್ತು ವಸ್ತ್ರವಿತ್ತು ಘೋಷಿಸಿದ್ದು ಶ್ರೀಮಠ ಮತ್ತು ಅಜ್ಜ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಿದ್ಧಾರೂಢ ಮಠ ನೀಡಿದ ಕೊಡುಗೆ ಅಧ್ಯಯನ ಯೋಗ್ಯ ವಿಷಯ. ಆದರೆ ಲಿಖಿತ ಆಕರ ದಾಖಲೆಗಳ ಪುರಾವೆಗಳ ಕೊರತೆಯಿಂದ ಅಳಿದುಳಿದ ಅಂದಿನ ಕೆಲ ಹಿರಿಯರ ಸ್ಮೃತಿ ಪಟಲಗಳಿಂದ ದೊರಕುವ
ಪ್ರೇರಣಾದಾಯಿ ಮಾಹಿತಿಯೇ ಸದ್ಯದ ಆಕರ. ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕುಟುಂಬ ಶ್ರೀಮಠದ ಭಕ್ತರಲ್ಲಿ ಅಗ್ರಗಣ್ಯರು. ಹುಬ್ಬಳ್ಳಿಯಲ್ಲಿ ವರನಟ ಯಾವುದೇ ನಾಟಕ ಕಂಪನಿಯ ಕ್ಯಾಂಪ್ನಲ್ಲಿ ಅಭಿನಯಿಸಲು ಬಂದರೂ ಶ್ರೀಮಠದ ಆಶ್ರಯ ಬಯಸುತ್ತಿದ್ದರು. ಶ್ರೀಮಠದ ಪ್ರಸಾದದ ಬಗ್ಗೆ ಅವರಿಗೆ ವಿಶೇಷ ಗೌರವವಿತ್ತು. ಕಷ್ಟ ಕಾಲದಲ್ಲಿ ಶ್ರೀಮಠ ತಮ್ಮನ್ನು ಸಲಹಿದೆ ಎಂಬ ಕೃತಜ್ಞತೆ ಅವರ ಅಂತಃಕರಣದಲ್ಲಿತ್ತು. ತಾವು ಟೆಂಟ್ ಹಾಕಿದ ಜಾಗೆಯಿಂದ ರಾತ್ರಿಯ ಕೊನೆಯ ಪ್ರದರ್ಶನ ಮುಗಿಸಿ ಸಹ ನಟ ನಟಿಯರ ಮಕ್ಕಳನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಶ್ರೀಮಠದವರೆಗೆ ವರನಟ ರಾಜ್ಕುಮಾರ್ ನಡೆದೇ ಬರುತ್ತಿದ್ದರು. ರಾಜ್ಕುಮಾರ್ ಅವರು ಅವರ ತಾಯಿ ಶ್ರೀಮಠದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದು ಅಜ್ಜನ ಬಗ್ಗೆ ಅವರಿಗಿರುವ ಭಕ್ತಿಯನ್ನು ತೋರಿಸುತ್ತದೆ. ಹೆಸರಾಂತ ಚಿತ್ರನಟರಾದ ಸುದೀಪ್, ಯಶ್, ದರ್ಶನ್ ಹಾಗೂ ಗಣೇಶ್ ಸೇರಿದಂತೆ ಅನೇಕರು ಶ್ರೀಮಠದ ಭಕ್ತರು. ಸಿದ್ಧಾರೂಢ ಮಠದಲ್ಲಿ ಶ್ರಾವಣ ಮಾಸದ ಜಲರಥೋತ್ಸವ ಭಾವಪರವಶಗೊಳಿಸುವಂಥದ್ದು, ಭಕ್ತರನ್ನು ಸಂಮೋಹನಗೊಳಿಸುವಂಥದ್ದು. ಪೂಜ್ಯ ಸಿದ್ಧಾರೂಢ ಅಜ್ಜನವರ ಪುತ್ಥಳಿಯನ್ನು ಸುಂದರವಾಗಿ ಅಲಂಕರಿಸಿದ ತೆಪ್ಪದಲ್ಲಿ ಕುಳ್ಳಿರಿಸಿ ಶ್ರೀಮಠದ ಆವರಣದಲ್ಲಿರುವ ಪುಷ್ಕರಿಣಿಯಲ್ಲಿ ಜಲರಥೋತ್ಸವ ನೆರವೇರಿಸಲಾಗುತ್ತದೆ. ಜನಸಾಗರವೇ ಹರಿದು ಬಂದು ಶ್ರದ್ಧಾಭಕ್ತಿಯಿಂದ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಹಬ್ಬ. ನೆರೆದ ಜನರೆಲ್ಲ ಶಿವ ಪಂಚಾಕ್ಷರ ಮಂತ್ರ ಪಠಿಸುತ್ತಾ ಶಿವನಾಮಸ್ಮರಣೆ ಮಾಡುತ್ತಾ ಶ್ರೀ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಮತ್ತು ಶ್ರೀ ಗುರುನಾಥ ರೂಢ ಮಹಾರಾಜ್ ಕಿ ಜೈ ಎಂಬ ಉಭಯ ಶ್ರೀಗಳ ಬಹುಪರಾಕ್ನೊಂದಿಗೆ ಜಲರಥೋತ್ಸವ ನೆರವೇರುತ್ತದೆ. ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಅಜ್ಜನ ನೆನಪನ್ನು ಚಿರಂತನಗೊಳಿಸುತ್ತಾ ಬಂದಿದೆ. ಶಿವರಾತ್ರಿ ಜಾತ್ರಾ ಮಹೋತ್ಸವ, ರಥೋತ್ಸವ ಮತ್ತು ಸಿದ್ಧಾರೂಢರ ಹಾಗೂ ಗುರುನಾಥರೂಢರ ಗದ್ದುಗೆಗಳ ವಿಶೇಷ ಪೂಜೆ, ಅಲಂಕಾರ ಮತ್ತು ಪಲ್ಲಕ್ಕಿ ಉತ್ಸವ ಸ್ವರ್ಗ ಸದೃಶ ವಾತಾವರಣ ರೂಪಿಸುತ್ತದೆ. ಭಕ್ತಾದಿಗಳು ಕಣ್ತುಂಬಿಕೊಳ್ಳುತ್ತಾರೆ. ವಿಶೇಷವೆಂದರೆ ಈ ಪಲ್ಲಕ್ಕಿ ನಗರದ ವಿವಿಧ ಬಡಾವಣೆ ಬೀದಿಗಳಲ್ಲಿ ಸಂಚರಿಸುತ್ತದೆ. ಇಡೀ ಬಡಾವಣೆಗಳನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ತಳಿರು ತೋರಣಗಳಿಂದ ಶೃಂಗರಿಸಲಾಗುತ್ತದೆ. ಹಣ್ಣು ಕಾಯಿಗಳನ್ನು ಪಲ್ಲಕ್ಕಿಗೆ ಸಮರ್ಪಿಸಿ ಪ್ರತಿ ಮನೆಯವರು ಪೂಜೆ ಸಲ್ಲಿಸುತ್ತಾರೆ. ಜಾತಿ ಮತದ ಹಂಗಿಲ್ಲದೆ ಇಡೀ ದಿನ ಸಂಚರಿಸಿ ಪಲ್ಲಕ್ಕಿ ಸಂಜೆ ಗೋಧುಳಿ ಮುಹೂರ್ತದಲ್ಲಿ ಶ್ರೀಮಠವನ್ನು ಪ್ರವೇಶಿಸುತ್ತದೆ. ಶ್ರೀಮಠದ ಕೈಲಾಸ ಮಂಟಪದ ಆವರಣದಿಂದ ಮಹಾದ್ವಾರದವರೆಗೆ ಆ ಬಳಿಕ ರಥವನ್ನು ಎಳೆಯಲಾಗುತ್ತದೆ. ಲಕ್ಷಾಂತರ ಭಕ್ತರು ಪಾಲ್ಗೊಂಡು ಅಜ್ಜನ ತೇರನ್ನೆಳೆದು ಪುನೀತರಾದ ಭಾವ ತಳೆಯುತ್ತಾರೆ. ರಾಜಬೀದಿಯಲ್ಲಿ ಸರ್ವಾಲಂಕೃತ ತೇರು ಬರುವುದು ರೋಮಾಂಚನಗೊಳಿಸುವುದು ವಿಶೇಷ ಸನ್ನಿವೇಶ. ಭಕ್ತರು ರಥಕ್ಕೆ ಉತ್ತತ್ತಿ, ಕೊಬ್ಬರಿ, ಬಾಳೆಹಣ್ಣು, ನಿಂಬೆಹಣ್ಣು ತೂರಿ ತಮ್ಮ ಹರಕೆ ತೀರಿಸುವುದು ವಿಶೇಷ.